ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಅನಿಸ್ಟ್ ಎಕ್ಸ್ಪ್ಲೋರರ್ ಮಾತಾಡ್ತಾ ಇರೋದು. ಇವತ್ತು ನನ್ನ ಎಕ್ಸ್ಪ್ಲೋರೇಷನ್ ಪಾರ್ಟ್ ಫಸ್ಟ್ ವಿಡಿಯೋ ಇದು. ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯೂಟ್ಯೂಬ್ ಚಾನಲಲ್ಲಿ ನನ್ನ ಪಾರ್ಟ್ ಫಸ್ಟ್ ಎಕ್ಸ್ಪ್ಲೋರೇಷನಲ್ಲಿ ಫಸ್ಟ್ ನಾನು ಬಂದು ಹೋಗ್ತಾ ಇರೋದು ಸವಳಂಗದ ವಿಂಡ್ ಮಿಲ್ ಪಾಯಿಂಟಿಗೆ. ಈ ವಿಂಡ್ ಮಿಲ್ ಪಾಯಿಂಟ್ ಬಂದ್ಬಿಟ್ಟು ಲೊಕೇಟ್ ಆಗಿರೋದು ಸವಳಂಗದಿಂದ ನ್ಯಾಮ್ತಿ, ಅಂದರೆ ನೀವು ಯಾವುದು ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಹೊನ್ನಳ್ಳಿಗೆ ಹೋಗ್ತಿರಲ್ಲ, ಹೊನ್ನಳ್ಳಿ ಹೋಗೋ ರೂಟಲ್ಲಿ ಸವಳಂಗದಿಂದ ಹೊನ್ನಳ್ಳಿ ಹೋಗೋ ರೂಟಲ್ಲಿ ಮಧ್ಯದಲ್ಲಿ ಲೊಕೇಟ್ ಆಗಿದೆ ವಿಂಡ್ ಮಿಲ್ಲು ಈ ಪಾಯಿಂಟು. ನೀವು ಕೂಡ ಈ ಪಾಯಿಂಟ್ನ ವಿಸಿಟ್ ಮಾಡಿ. ಈ ಪಾಯಿಂಟ್ನ ನಾನು ಈಗ ವಿಸಿಟ್ ಮಾಡ್ತಾ ಇದ್ದೀನಿ. ಈ ಪಾಯಿಂಟ್ನ ಡೀಟೇಲ್ಸ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವ ಲೊಕೇಶನ್ ಅಂತ. ಅಲ್ಲಿ ಕಾಣಿಸ್ತಿದೆಯಲ್ಲ ಆ ವಿಂಡ್ ಪಾಯಿಂಟಲ್ಲಿ ಒಂದು ಪಾಯಿಂಟಿಗೆ ಹೋಗಿ ಆ ಪಾಯಿಂಟಿಂದ ಎಲ್ಲ ಪಾಯಿಂಟ್ಸ್ಗಳನ್ನು ನೋಡ್ಬೋದು. ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಪಾಯಿಂಟ್ಸ್ಗಳನ್ನ ರೀಚ್ ಆಗಿ ಅಲ್ಲಿ ವಿಡಿಯೋ ಮಾಡ್ತೀನಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು. ನೀವು ಕೂಡ ಟ್ರೈ ಮಾಡ್ಬೇಕಂಡ್ರಿ. ಸೂಪರ್ ಆಗಿದೆ. ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಈಗ ನಾನು ಬಂದಿರೋ ರೋಡು ಈ ರೋಡಲ್ಲಿ ಹೋದರೆ ವಿಂಡ್ ಮಿಲ್ ಪಾಯಿಂಟಿಗೆ ಹೋಗುತ್ತಂತೆ. ಈ ರೋಡಲ್ಲಿ ಹೋಗಿ ವಿಂಡ್ ಮಿಲ್ ಪಾಯಿಂಟಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೋಡಲ್ಲಿ ಬಂದರೆ ಅಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಅಂತ ಬೋರ್ಡ್ ಹಾಕಿರ್ತಾರೆ. ಅಂದರೆ ಇಲ್ಲಾಂದರೆ ಒಂದು ಕಾಷನ್ ಬೋರ್ಡ್ ಇರುತ್ತೆ. ಈ ಕಾಷನ್ ಬೋರ್ಡ್ ನೋಡಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ಇಲ್ಲಿಂದ ಹೀಗೆ ಹೋದ್ರೆ ವಿಂಡ್ ಸಿಗುತ್ತೆ. ನೀವು ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಈ ರೋಡಲ್ಲಿ ಬನ್ನಿ ನಮ್ಮ ಜರ್ನಿ ಶುರು ಮಾಡೋಣ. ಇಲ್ಲಿಂದ ಒಂದು 7 ಕಿಲೋಮೀಟರ್ಸ್ ಆಗುತ್ತಂತೆ ವ್ಯೂ ಪಾಯಿಂಟಿಗೆ. ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ನೋಡ್ತಾ ಇರ್ಬೋದು ಅಲ್ಲೊಂದು ದೇವಸ್ಥಾನ ಇದೆ. ಅಲ್ಲಿ ಆ ದೇವಸ್ಥಾನ ಬಂದು ನೋಡೋಣ. ಮೇಲೆ ವ್ಯೂ ಪಾಯಿಂಟಿಗೆ ಹೋಗಿ ಬರೋಣ ಹೇಗಿರುತ್ತೆ ವ್ಯೂ ಪಾಯಿಂಟು ಅಂತ. ವಿಂಡ್ ಮಿಲ್ ಪಾಯಿಂಟಿಗೆ ಬಂದಿದ್ದೀನಿ. ಇದೇ ವಿಂಡ್ ಮಿಲ್ಲು. ನೋಡ್ತಾ ಇರ್ಬೋದು ಎಷ್ಟು ಗಾತ್ರವಾಗಿ ದೊಡ್ಡದಾಗಿದೆ ಅಂತ. ಶಬ್ದ ಮಾಡಿದ್ರೆ ಸಾಕು ಒಂಥರ ಭಯ ಆಗುತ್ತೆ. ಚೆನ್ನಾಗಿದೆ ಒಂಥರ. ಕೆಳಗೊಂದು ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ, ಆ ದೇವಸ್ಥಾನ ವಿಸಿಟ್ ಮಾಡೋಣ. ಆ ದೇವಸ್ಥಾನ ಯಾವ ದೇವಸ್ಥಾನ ಅಂತ ನೋಡ್ಕೊಂಡು ಹೋಗೋಣ. ಹಾಗೆ ಬನ್ನಿ ನೆಕ್ಸ್ಟ್ ಈಗ ಕೆಳಗೆ ಹೋಗೋಣ. ಇದು ವೀವ್ ಆಗಿತ್ತು ನಾನು ತೋರಿಸಿದ್ದು. ಇಲ್ಲಿ ಕೂಡ ನೀವು ಕೂಡ ಇಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. 7 ಕಿಲೋಮೀಟರ್ ನಡ್ಕೊಂಬರ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ವಿಂಡ್ ಮಿಲ್ಸ್ ಇದೆಯಲ್ಲ, ಪ್ರತಿಯೊಂದು ಪಾಯಿಂಟಿಗೂ ಕೂಡ ನೀವು ನಡ್ಕೊಂಡು ಹೋಗ್ಬೋದು. ಪ್ರತಿಯೊಂದು ಪಾಯಿಂಟಿಗೂ ಕೂಡ ನಡ್ಕೊಂಡು ಹೋಗೋ ದಾರಿ ಇದೆ. ನೀವು ರೋಡ್ ಇದೆಯಲ್ಲ, ಈ ರೋಡು ಸಖತ್ತಾಗಿದೆ. ಈ ರೋಡ್ ಕೂಡ ನಾನು ಹೇಳೋದು, ನೀವು ಗಾಡಿ ತರೋದಾದರೆ ಆಫ್ ರೋಡಿಂಗಿಗೆ ಬೆಸ್ಟ್ ರೋಡು. ಮತ್ತು ಜೊತೆಗೆ ಇನ್ನೊಂದು ಏನಂದರೆ ನಿಮ್ಮ ಗುಲಾಬ್ ಜಾಮೂನ್ ಲಕ ಅನ್ನೋದ್ರಲ್ಲಂತೂ ಫಿಕ್ಸು ಹೇಳ್ತೀನಿ.
ಎಕ್ಸ್ಪ್ಲೋರೇಷನ್ ವಿಡಿಯೋ ಆಗಿತ್ತು. ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ವಿಸಿಟ್ ಮಾಡಿದ ಈ ಪ್ಲೇಸನ್ನು ಅಭಿಪ್ರಾಯ ಮಾತ್ರ ತಿಳಿಸೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಅಲ್ಲಿ ಆ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು.